ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಮೀನಾಸ್ ಕಿಚನ್. ಇವತ್ತು ನಾವು ಮಟನ್ ಬ್ರೈನ್ ಬುರ್ಜಿ ಮಾಡ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಅದು ಹೇಗೆ ಮಾಡೋದಂತ ನೋಡೋಣ. ತುಂಬ ಈಸಿ ಆ್ಯಂಡ್ ಸಿಂಪಲ್ ಆಗಿ. ಮೊದಲನೇದಾಗಿ ನಾನು ಮಟನ್ ಬ್ರೈನ್ ತೊಗೊಂಡಿದ್ದೀನಿ. 2 ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಮಗ್ರಿ ನೋಡ್ಕೊಳ್ಳೋಣ. ನಾನು ದೊಡ್ಡದಿರೋದು ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಟಮಾಟೆ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/4 ಟೀ ಸ್ಪೂನಷ್ಟು ಅರಿಶಿನ, ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ. ನೋಡಿ, ಇದು ಕ್ಲೀನ್ ಮಾಡುವಾಗ ನೋಡಿ ಈ ಥರ ಈಸಿಯಾಗಿ ಬಂದ್ಬಿಡುತ್ತೆ. ಕ್ಲೀನ್ ಮಾಡ್ಕೋಬಹುದು. ನಾವು ಒಂದು 5 ನಿಮಿಷ ತನಕ ನಾವು ನೀರಿನಲ್ಲಿ ಹಾಕಿ ಇಟ್ಟಿದ್ರೆ ನೋಡಿ ಈ ಥರ ಬಂದ್ಬಿಡುತ್ತೆ. ಇಲ್ಲ ನಿಮಗೆ ಆಗಲ್ಲ ಆ ಥರ ಕ್ಲೀನ್ ಮಾಡೋಕ್ಕೆ ಅಂತ ಹೇಳಿದ್ರೆ ನೋಡಿ ಈ ಥರ ಒಂದು ಟೂಪಿಕ್ ತಗೊಂಡು ಇದರಿಂದ ನಾವು ಕ್ಲೀನ್ ಮಾಡ್ಕೋಬಹುದು. ನೋಡಿ ಈ ಥರ ಮಾಡಿದ್ರೆ ಬಂದ್ಬಿಡತ್ತೆ. ಈಗ ನಾನು ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದು ಬಿಸಿನೀರಿನಲ್ಲಿ ಒಂದು 2 ನಿಮಿಷ ಹಾಕಿ ಇಡೋಣ, ಮಸಾಲೆ ಫ್ರೈ ಮಾಡೋ ತನಕ. ನೋಡಿ, ನಾನು ಒಂದು ಬಟ್ಲಲ್ಲಿ ಬಿಸಿನೀರು ಹಾಕೋತಾ ಇದ್ದೀನಿ. ಬಿಸಿನೀರಿನಲ್ಲಿ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕಿ ಅದರಲ್ಲಿ ಹಾಕಿ ಇಟ್ಟು ನೋಡಿ, ಬರೀ ನಾವು ಮಸಾಲೆ ಫ್ರೈ ಮಾಡೋ ತನಕ ಇದು ನೀರಿನಲ್ಲಿ ಇಟ್ಕೊಳ್ಳೋಣ. ಇವಾಗ ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿನಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಸತ್ತೆ ಅಂತ ಹೇಳಿ ನಾನು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಬಿಸಿ ಆಗಿದೆ. ಅದರಲ್ಲಿ ನಾನು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಏನು ಫ್ರೈ ಮಾಡೋದು ಬೇಡ, ಒಂದು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ನೋಡಿ, ಈರುಳ್ಳಿ ಫ್ರೈ ಆಗಿದೆ. ಅದರಲ್ಲಿ ನಾನು 2 ಟಮಾಟೆ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದು ಟಮಾಟೆ ಹಣ್ಣು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಟಮಾಟೆ ಹಣ್ಣೇನು ಜಾಸ್ತಿ ಫ್ರೈ ಮಾಡೋದು ಬೇಡ, ಒಂದು ಸ್ವಲ್ಪ ಮೆತ್ತಗಾದರೆ ಸಾಕು. ನೋಡಿ, ಇಷ್ಟ ಆಗಿದ್ರೆ ಸಾಕು. ಅದರಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಇದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ನಾವು ಎಣ್ಣೆನಲ್ಲೇ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಹುರಿದು ಎಲ್ಲ ಆಗಿದೆ. ಅದರಲ್ಲೇ ನಾನು ಅರಿಶಿನ ಮತ್ತು ಖಾರದ ಪುಡಿ ಎರಡನ್ನೂ ಹಾಕಿ ಇವಾಗ ಮಸಾಲೆನಲ್ಲೇ ಚೆನ್ನಾಗಿ ಇವಾಗ ಹುರ್ಕೋತಾ ಇದ್ದೀನಿ. ನೋಡಿ, ಈ ಥರನೇ ಹುರ್ಕೋಬೇಕು. ಕೊತ್ತಂಬರಿ ಸೊಪ್ಪು ಲಾಸ್ಟ್ನಲ್ಲಿ ಹಾಕಿ ಇವಾಗ ಮಿಕ್ಸ್ ಮಾಡಿ ಒಂದು 2 ನಿಮಿಷ ತನಕ ನಾವು ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ. ಅದು ಮಸಾಲೆ ಫ್ರೈ ಆಗೋ ತನಕ ನಾವು ಇದು ನೀರಿನಲ್ಲಿ ಹಾಕಿಟ್ಟಿದ್ದೀವಲ್ಲ, ಒಂದು ಸ್ವಲ್ಪ ಪೀಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಇದೇನು ನಾವು ಬೇಯಿಸ್ತಾ ಇಲ್ಲ, ಅದರಲ್ಲೇ ಬೆಂದೋಗುತ್ತೆ. ನೋಡಿ, ಈ ಥರ ಪೀಸ್ ನಿಮ್ಗೆ ಎಷ್ಟು ದೊಡ್ಡದು ಬೇಕು ಸಣ್ಣದು ಬೇಕು ನೋಡಿ ನೀವು ಕಟ್ ಮಾಡ್ಕೊಳ್ಳಿ. ನಾವು ಬಿಸಿನೀರಿನಲ್ಲಿ ಹಾಕಿರ್ತೀವಲ್ಲ ಅದರಲ್ಲೇ ಒಂದು ಸ್ವಲ್ಪ ಚೆನ್ನಾಗಿ ಒಂದು ಅರ್ಧ ಅಷ್ಟು ಬೆಂದೋಗಿರುತ್ತೆ. ನೋಡಿ, ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈನೂ ಆಗಿದೆ. ನಾವು ಇದು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದರಲ್ಲೇ ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೈಮ್ನಲ್ಲಿ ನೀವು ಖಾರ ಮತ್ತು ಉಪ್ಪು ಎರಡನ್ನೂ ಟೇಸ್ಟ್ ನೋಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಚಿಕ್ಕದಾಗಿರೋದು ಒಂದು 4 ನಾನು ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಜಾಸ್ತಿ ಮಿಕ್ಸ್ ಮಾಡಿದ್ರೆ ಹೊಡೆದೋಗುತ್ತೆ. ಸುಮ್ಮನೆ ಸ್ವಲ್ಪ ಮಿಕ್ಸ್ ಮಾಡಿ ಲೋ ಫ್ಲೇಮ್ನಲ್ಲಿ ಒಂದು 5 ನಿಮಿಷ ತನಕ ಇಡೋಣ. 5 ನಿಮಿಷ ನಾನು ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೆ. ಈಗ ನೋಡಿ, ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ತರ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಖಾರ ಏನಾದರೂ ಕಮ್ಮಿ ಆಗಿದೆ ಇಲ್ಲ ಕರೆಕ್ಟ್ ಆಗಿದೆ ಅಂತ ನೀವು ಈ ಟೈಮ್ನಲ್ಲಿ ನೋಡ್ಕೊಳ್ಳಿ. ನಮಗೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ. ನೋಡ್ತಾ ಇದ್ರೆ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ. ಈಗಲೇ ತಿನ್ಬೇಕು. ಬಿಸಿ ಬಿಸಿ ಚಪಾತಿ ಜೊತೆ ಹಾಕಿ ತಿಂದ್ರೆ ತುಂಬಾ ಚೆನ್ನಾಗಿ ಟೇಸ್ಟಿ ಆಗಿರುತ್ತೆ. 2 ನಿಮಿಷ ತನಕ ಇಟ್ಟು ಸರ್ವ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ 1-2 ಚಪಾತಿನೂ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ರೆಡಿ ಆಗಿದೆ. ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಾನು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಲ್ಲ, ಬರೀ ಎಣ್ಣೆನಲ್ಲೇ ಹಾಕಿರೋದು. ಅದರಲ್ಲೂ ನೀರು ಬಿಡತ್ತೆ ಅಂತ ಹೇಳಿ ನಾನು ನೀರು ಹಾಕಿಲ್ಲ. ಟಮಾಟೆ ಹಣ್ಣಲ್ಲೂ ನೀರು ಬಿಡತ್ತೆ, ಅದೇ ಕರೆಕ್ಟಾಗಿ ಆಗುತ್ತೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿಯಾದ ಬ್ರೈನ್ ಬುರ್ಜಿ ರೆಡಿಯಾಗಿದೆ ಫ್ರೆಂಡ್ಸ್. ಇದು ಯಾರು ತಿನ್ನಲ್ಲ ಈ ಥರ ಮಾಡ್ಕೊಡಿ, ಖಂಡಿತವಾಗ್ಲೂ ತಿಂತಾರೆ. ಅವರು ಹೇಗೆ ಬುರ್ಜಿ ಅಂತ ತಿಳ್ಕೊಂಡು ತಿಂತಾರೆ. ಇದು ಚಪಾತಿ ಜೊತೆ ಅನ್ನ ಜೊತೆ ಸೈಡ್ನಲ್ಲಿ ಇಟ್ಟು ತಿಂದರೆ ತುಂಬ ಚೆನ್ನಾಗಿ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.